ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಮಾಡ್ಬಾಳ್ ಹೋಬಳಿಯಲ್ಲಿ ಬರುವ ಗ್ರಾಮ ಚಕ್ರಬಾವಿ. ಈ ಗ್ರಾಮವು ಕೋಡಿಬಸವಣ್ಣ ಮರುಳಸಿದ್ದೇಶ್ವರ ಸ್ವಾಮಿ ಬೆಟ್ಟದ ಸಿದ್ದೇಶ್ವರರ ಕೃಪೆಯನ್ನು ಪಡೆದಿದ್ದು, ಅದರಲ್ಲಿ ಒಟ್ಟು ಭೌಗೋಳಿಕ ಪ್ರದೇಶ 125 ಎಕರೆ ಇದ್ದು, ಅದರಲ್ಲಿ 35 ರಿಂದ 40 ಎಕರೆ ಮಳೆ ಆಧಾರಿತ, 45 ಎಕರೆ ನೀರಾವರಿ ಭೂಮಿ ಇದೆ. ಈ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಹಾಲು ಉತ್ಪಾದಕರ ಸಹಕಾರ ಸಂಘ, ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಇದರ ಪ್ರಕಾರ ಚಕ್ರಬಾವಿಯ ಒಟ್ಟು ಜನಸಂಖ್ಯೆ 1200. ಅದರಲ್ಲಿ 650 ಜನ ಹೆಂಗಸರು, 550 ಜನ ಗಂಡಸರಿದ್ದಾರೆ ಮತ್ತು ಸಾಕ್ಷರತೆಯ ಪ್ರಮಾಣ 89% ಇದೆ. ರೈತ ಸಂಪರ್ಕ ಕೇಂದ್ರವು ಮಾಡ್ಬಾಳ್ನಲ್ಲಿದೆ. ಇದರ ಪ್ರಕಾರ ಅತಿ ಸಣ್ಣ ರೈತರು 15 ಜನ, ಸಣ್ಣ ರೈತರು 80 ಜನ. ಇಲ್ಲಿಯ ಜನರು ಹೈನುಗಾರಿಕೆಯಲ್ಲಿ ಮುಂದಿದ್ದು, ಇಲ್ಲಿ 500 ಹಸುಗಳು, 50 ಎಮ್ಮೆಗಳು, 80 ಕೋಳಿಗಳು, ಹಾಗೆ 240 ಕುರಿಗಳಿವೆ. ಒಂದು ದಿನಕ್ಕೆ 3000 ಲೀಟರ್ ಹಾಲು ಡೈರಿಯಲ್ಲಿ ಸಂಗ್ರಹಣೆ ಆಗುತ್ತಿದ್ದು, 1500 ಲೀಟರ್ ಹಳ್ಳಿಯದ್ದೇ ಆಗಿದೆ. ಇಲ್ಲಿಯ ಪ್ರಮುಖ ಬೆಳೆಗಳೆಂದರೆ ಕಾಕಡ, ಬಾಳೆ, ತೆಂಗು, ಅಡಿಕೆ, ರಾಗಿ ಹಾಗೂ ತೊಗರಿಯನ್ನು ಕಾಣಬಹುದಾಗಿದೆ. ಕೃಷಿ ಮಹಾವಿದ್ಯಾನಿಲಯದ ಅಂತಿಮ ವರ್ಷದ ವಿದ್ಯಾರ್ಥಿಗಳು ತಮ್ಮ ಗ್ರಾಮೀಣ ಕೃಷಿ ಕಾರ್ಯಾನುಭವ ಪಡೆಯುವ ಕಾರ್ಯಕ್ರಮದಲ್ಲಿ 13 ವಾರಗಳ ಕಾಲ ಮುಂಗಾರು ಹಂಗಾಮಿಗೆ ಸರಿಹೊಂದುವಂತೆ ರೈತ ಸಂಪರ್ಕ ಕೇಂದ್ರ ಮತ್ತು ಅದರ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳಲ್ಲಿ ರೈತರೊಂದಿಗೆ ಕೃಷಿ ವಿಸ್ತರಣಾ ಕಾರ್ಯಕ್ರಮವನ್ನು ನಡೆಸಲು ನಿಯೋಜಿಸಲಾಗಿತ್ತು. ನಂತರ ಗ್ರಾಮಸ್ಥರೊಂದಿಗೆ ಪರಸ್ಪರ ಕಲಿಯಲು, ಜ್ಞಾನ ಹಂಚಿಕೊಳ್ಳಲು, ಗ್ರಾಮೀಣ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಮಾನ್ಯ ಸಭೆಯು ಅವಕಾಶ ಕಲ್ಪಿಸಿತು. ಆಯ್ದ ಗ್ರಾಮಗಳಲ್ಲಿ ಕೃಷಿ ಸ್ಥಿತಿಗಳನ್ನು ತಿಳಿಯಲು ಮಾಹಿತಿ ಸಂಗ್ರಹಣೆ, ವಿಶ್ಲೇಷಣೆ ಹಾಗೂ ಕೃಷಿ ಸಮಸ್ಯೆಗಳನ್ನು ಸಾಮಾಜಿಕ ನಕ್ಷೆ, ಚಲನವಲನ ನಕ್ಷೆ, ಬೆಳೆ ಗೊಬ್ಬರ, ಸಂಪನ್ಮೂಲ ನಕ್ಷೆಗಳ ಮೂಲಕ ತಿಳಿಸಿಕೊಡಲಾಯಿತು. ನಂತರ ಸಂಪರ್ಕ ರೈತರಿಂದ ಮಾಹಿತಿ ಸಂಗ್ರಹಣೆ, ಮಣ್ಣು ಮಾದರಿ ಸಂಗ್ರಹಣೆಯನ್ನು ಮಾಡಲಾಗಿದೆ. ಇನ್ನು FPTDP ಪ್ಲಾಟಿನ ವಿಷಯಕ್ಕೆ ಬಂದರೆ, ಒಟ್ಟು 15 ಗುಂಟೆ ವಿಸ್ತೀರ್ಣದಲ್ಲಿ ಮೊದಲನೆಯದಾಗಿ ಟ್ರ್ಯಾಕ್ಟರ್ನಿಂದ ಉಳುಮೆ ಮಾಡಿ ಧಾನ್ಯಗಳು, ಸಿರಿಧಾನ್ಯಗಳು, ಎಣ್ಣೆಕಾಳುಗಳು, ಸಾಮರ್ಥ್ಯ ಬೆಳೆಗಳು, ಮೇವಿನ ಬೆಳೆಗಳು, ತರಕಾರಿಗಳು, ಪೌಷ್ಟಿಕ ಕೈತೋಟ ಸೇರಿದಂತೆ ಸುಮಾರು 84 ರೀತಿಯ ವಿವಿಧ ಬೀಜಗಳ ಬಿತ್ತನೆಯನ್ನು ಮಾಡಲಾಯಿತು. ಇನ್ನು ಗುಂಪು ಚರ್ಚೆ ವಿಷಯಕ್ಕೆ ಬಂದರೆ, ವಿವಿಧ ಬೆಳೆಗಳಾದ ಕಾಕಡ, ತೆಂಗು, ಅಡಿಕೆ, ಮಾವು, ರಾಗಿ, ತೊಗರಿ ಮುಂತಾದ ಬೆಳೆಗಳಲ್ಲಿ ಸಮಗ್ರ ಕೀಟ ನಿರ್ವಹಣೆಯ ಬಗ್ಗೆ ತಿಳಿಸಿಕೊಡಲಾಗಿದೆ. ಫರ್ಟಿಲೈಸರ್ ಕಂಟ್ರೋಲ್ ಆರ್ಡರ್, ರಸಗೊಬ್ಬರಗಳ ನಿಯಂತ್ರಣ ಆದೇಶ, ರಸಗೊಬ್ಬರಗಳ ಕಲಬೆರಕೆ ಪರೀಕ್ಷೆಯ ಬಗ್ಗೆ ತಿಳಿಸಿಕೊಡಲಾಯಿತು. ಪ್ರಮುಖವಾಗಿ DAP, ಯೂರಿಯಾ ಮುಂತಾದ ಗೊಬ್ಬರಗಳಲ್ಲಿ ಕಲಬೆರಕೆ ಕಂಡುಹಿಡಿಯುವ ವಿವಿಧ ವಿಧಾನಗಳು, ಮಜ್ಜಿಗೆ ರೋಗದ ನಿಯಂತ್ರಣ, ತೊಗರಿ ಹಾಗೂ ರಾಗಿಯಲ್ಲಿ ಬೀಜೋಪಚಾರ, ಎರೆಹುಳು ಗೊಬ್ಬರ ತಯಾರಿಕೆ, ವಿವಿಧ ಇಲಾಖೆಗಳಿಂದ ದೊರೆಯುವ ಸೌಲಭ್ಯಗಳು, ಬೀಜ ಮೊಳಕೆಯೊಡೆಯುವ ಪರೀಕ್ಷೆ, ಬೆಳೆಗಳಿಗೆ ಬೇಕಾಗುವ ಪ್ರಮುಖ ಪೋಷಕಾಂಶಗಳು ಹಾಗೂ ಅದರ ಕೊರತೆಯ ಲಕ್ಷಣಗಳನ್ನು ತಿಳಿಸಿಕೊಡಲಾಗಿದೆ. ಜೈವಿಕ ಗೊಬ್ಬರಗಳ ತಯಾರಿಕೆ, ಅಜೋಲಾ ತಯಾರಿಕೆಯ ವಿವಿಧ ರೀತಿಯ ವಿಧಾನಗಳು ಮತ್ತು ಅದನ್ನು ಉತ್ಪಾದಿಸುವ ಹಂತಗಳು, ಕಷಾಯ ತಯಾರಿಕೆಯ ಹಂತಗಳು, ಆಹಾರ ಸಂರಕ್ಷಣಾ ಕ್ರಮಗಳು, ಅಪೌಷ್ಟಿಕತೆ, ಬಾಳೆಯ ಅಂಗಾಂಶ ಕೃಷಿಯ ಬಗ್ಗೆ ತಿಳಿಸಿಕೊಡಲಾಗಿದೆ. ಇದರ ಮೂಲಕ ರೈತರಿಗೆ ವೈರಸ್ ಮುಕ್ತ ಸಸಿಗಳನ್ನು ನೀಡುವುದರಿಂದ ರೈತರಿಗೆ ಲಾಭದಾಯಕವಾಗಿದೆ. ನಂತರ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಂದ ಮಳೆ ನೀರು ಕೊಯ್ಲು ವಿಧಾನ, ಕೃಷಿ ಯಂತ್ರೋಪಕರಣಗಳು, ಕೃಷಿ ಹೊಂಡ, ಜೈವಿಕ ಅನಿಲ ಸ್ಥಾವರ, ಹಾಗೆ ಶೂನ್ಯ ಶಕ್ತಿ ತಂಪುಕೋಣೆಯ ಬಗ್ಗೆ ತಿಳಿಸಿಕೊಡಲಾಗಿದೆ. ಹಾಗೆಯೇ ಪ್ರಮುಖ ದಿನಗಳ ಆಚರಣೆಯಲ್ಲಿ ದಿನಾಂಕ 15/8/2025 ಚಕ್ರಬಾವಿಯ ಶಾಲೆಯ ಮುಂಭಾಗ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ವನ ಮಹೋತ್ಸವ, ಜೈವಿಕ ಇಂಧನಗಳ ಉಪಯೋಗವನ್ನು ಕೂಡ ತಿಳಿಸಿಕೊಡಲಾಗಿದೆ. ಪಾರ್ಥೇನಿಯಂ ಜಾಗೃತಿ ಸಪ್ತಾಹ, ಬೇಕರಿ ಟ್ರೈನಿಂಗ್ ಪ್ರೋಗ್ರಾಂ, ಬರಡು ರಾಸುಗಳ ತಪಾಸಣೆ ಶಿಬಿರವನ್ನು ಕೂಡ ಆಯೋಜಿಸಲಾಗಿತ್ತು. ಈ ಬರಡು ರಾಸುಗಳ ತಪಾಸಣೆ ಶಿಬಿರದಲ್ಲಿ ಎಲ್ಲ ಹಸುಗಳು, ಎಮ್ಮೆಗಳು, ನಾಯಿಗಳು ಮತ್ತು ಕುರಿ, ಆಡುಗಳಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆಯನ್ನು ಮಾಡಿಸಲಾಯಿತು. ನಂತರ
ಅಣಬೆ ಕೃಷಿ ಬೇಸಾಯದ ಬಗ್ಗೆ ತಿಳಿಸಿಕೊಟ್ಟಿದ್ದು ಡ್ರೋನ್ ತಂತ್ರಜ್ಞಾನವನ್ನು ಕೂಡ ಅಳವಡಿಸಿಕೊಳ್ಳಲಾಗಿದೆ. ಇನ್ನು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಚಕ್ರಭಾವಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ರಾಮನಗರ, ಸೂಪರ್ ಮಾರ್ಕೆಟ್, ನ್ಯಾಯಬೆಲೆ ಅಂಗಡಿ, ಸೀಗೆಕುಪ್ಪೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಭೇಟಿ ನೀಡಿದ್ದಾರೆ. ಡಿಸಿಸಿ ಬ್ಯಾಂಕ್, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ರಾಮನಗರ, ಕಾವೇರಿ ಗ್ರಾಮೀಣ ಬ್ಯಾಂಕ್, ಪಶು ಆಸ್ಪತ್ರೆ ಮಾಗಡಿ ಇಲ್ಲಿಗೂ ಕೂಡ ಭೇಟಿ ನೀಡಿ ಉಪಯುಕ್ತ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ನಂತರ ಇನ್ನು ನುರಿತ ವಿಜ್ಞಾನಿಗಳಿಂದ ಜಮೀನಿನ ಭೇಟಿಗಳಲ್ಲಿ ಮೊದಲನೆಯದಾಗಿ ಕಾಕಡದಲ್ಲಿನ ಮುಕ್ಕು ಕೊರಕ ಹಾಗೂ ಮಜ್ಜಿಗೆ ರೋಗದ ನಿಯಂತ್ರಣಕ್ಕಾಗಿ ಕೊರಾಜಿನ್ 0.3 ml ಅನ್ನು 1 ಲೀಟರ್ ನೀರಿನಲ್ಲಿ ಹಾಕಿ ಸಿಂಪಡಿಸಲು ಶಿಫಾರಸು ನೀಡಲಾಯಿತು. ನಂತರ ಹತ್ತಿರದ ಸತೀಶ್ ರವರ ರೇಷ್ಮೆ ಹುಳು ಸಾಕಾಣಿಕೆ ಕೇಂದ್ರಕ್ಕೆ ಭೇಟಿ ನೀಡಿ ಅವರು ಬೆಳೆಯುತ್ತಿರುವ ಚಾಕಿ ಹುಳುವಿನ ಬಗ್ಗೆ ತಿಳಿದುಕೊಂಡೆವು. ಇನ್ನು ರೋಗಶಾಸ್ತ್ರ ವಿಭಾಗದಿಂದ ಸಿಗತೋಕ ಎಲೆ ಚುಕ್ಕ ರೋಗದ ನಿಯಂತ್ರಣಕ್ಕಾಗಿ ಪ್ರೊಪಿಕೊನಜೋಲ್ 3 ml ಪ್ರತಿ ಲೀಟರಿಗೆ ಹಾಕಿ ಸಿಂಪಡಿಸುವಂತೆ ತಿಳಿಸಿದರು. ನಮ್ಮ ಹಳ್ಳಿಯ ಪ್ರಗತಿಪರ ರೈತರಾದ ಮಾರೇಗೌಡರು ಮನೆಗೆ ಭೇಟಿ ನೀಡಿ ಅಲ್ಲಿ ಇರುವ ವಿವಿಧ ರೀತಿಯ ಜಂಪ್ಲಾಸಮ್ ಕಲೆಕ್ಷನ್ ಬಗ್ಗೆ ಮಾಹಿತಿ ಸಂಗ್ರಹಣೆ ಮಾಡಲಾಯಿತು. ಇನ್ನು ಅರೇಕಾ ಸ್ಪಿಂಡಲ್ ಬಗ್ ನಿಯಂತ್ರಣಕ್ಕಾಗಿ ಡೈಮಿಥೋಯೇಟ್ 0.5% ಅಂತೆ ಸಿಂಪಡಣೆ ಮಾಡಲು ತಿಳಿಸಲಾಯಿತು. ಹತ್ತಿರದ ಪ್ರಥಮ್ ರವರ ಫಾರ್ಮ್ ಹೌಸ್ ಹಾಗೂ ಜಮೀನಿಗೆ ಭೇಟಿ ನೀಡಿ ಅಲ್ಲಿನ ಕೋಳಿ ಸಾಕಾಣಿಕೆ, ವಿವಿಧ ರೀತಿಯ ಹಸುಗಳ ತಳಿಗಳು ಹಾಗೂ ಪಾರಿವಾಳಗಳ ವಿವಿಧ ರೀತಿಯ ತಳಿಗಳ ಬಗ್ಗೆ ತಿಳಿದುಕೊಳ್ಳಲಾಯಿತು. ಹಾಗೆಯೇ ತೊಗರಿಯಲ್ಲಿ ಕಂಡುಬಂದಂತಹ ಸೊರಗು ರೋಗ ನಿಯಂತ್ರಣಕ್ಕಾಗಿ ಕಾಪರ್ ಆಕ್ಸಿಕ್ಲೋರೈಡನ್ನು ಮಣ್ಣಿಗೆ ಸೇರ್ಪಡಿಸುವಂತೆ ತಿಳಿಸಿಕೊಟ್ಟರು. ಕಡಲೆಕಾಯಿ KCG6, ಎಳ್ಳು ಶ್ವೇತ, ಸೂರ್ಯಕಾಂತಿ KVSH 85, 88, 90, ಹುಚ್ಚೆಳ್ಳು KBN2, ಅಲಸಂದೆ KBC9, ಹುರುಳಿಕಾಳು KK2, ಅವರೆಕಾಳು HA4, HA5, ಉದ್ದಿನಕಾಳು LBJ9, ಅಪ್ಸೆಣಬು ಸ್ಥಳೀಯ ವೆರೈಟಿ ಹಾಗೂ ಔಷಧೀಯ ಸಸ್ಯಗಳು, ಮೇವಿನ ಬೆಳೆಗಳು ಹಾಗೂ ವಿವಿಧ ರೀತಿಯ ವಿದೇಶಿ ಬೆಳೆಗಳಾದ ಕಾಲಿಫ್ಲವರ್, ಕ್ಯಾಬೇಜ್, ಬಾಕ್ಚಾಯ್, ಲೀಕ್, ಲೆಟ್ಯೂಸ್ ಹಾಗೂ ಕೆಂಪು ಎಲೆಕೋಸುಗಳನ್ನು ಹಾಕಲಾಗಿತ್ತು. ತರಕಾರಿ ಬೆಳೆಗಳಾದ ಟೊಮ್ಯಾಟೊ, ಬದನೆಕಾಯಿ, ಕೃಷಿ ಹೊಂಡ, ಕೊಳವೆಬಾವಿ ಮರುಪೂರಣ, ಜೇನು ಕೃಷಿ, ಜಲಾನಯನ ಪ್ರದೇಶ, ಶೂನ್ಯ ಶಕ್ತಿ ತಂಪು ಕೋಣೆ ಮುಂತಾದ ತಂತ್ರಜ್ಞಾನಗಳನ್ನು ನಮ್ಮ FPTDP ಪ್ಲಾಟ್ನಲ್ಲಿ ಅಳವಡಿಸಿಕೊಳ್ಳಲಾಯಿತು. ದಿನಾಂಕ 30/9/2025 ನಮ್ಮ ಮಾಹಿತಿ ಕೇಂದ್ರದ ಉದ್ಘಾಟನೆ ಮಾಡಲಾಯಿತು. ಬೆಳೆ ಕ್ಷೇತ್ರೋತ್ಸವ ಮತ್ತು ರೈತರ ವಿಜ್ಞಾನಿಗಳ ಸಂವಾದವನ್ನು ದಿನಾಂಕ 10/10/2025 ಶುಕ್ರವಾರದಂದು ಆಯೋಜಿಸಲಾಯಿತು. ನಾವು ರೈತರು ಬಂದರು ಊರಿಗೆ ಕೇಳಿದ್ರು, ಹಿಂಗೆ ಕೋಟು ಕುಮಾರ್ ಅಂತ ಕೇಳಿದ್ರು. ಬಂದು ಪಟ್ಟದಕ್ಕೆ ಮತ್ತು ಯೋಗಣ್ಣರು, ಮಾರೇಗೌಡರು ಇವರೆಲ್ಲ ಬಂದರು. ಬಂದು ನಮ್ಮನ್ನು ಕರೆದ್ರು ಕುಮಾರ್ ಬಾಯಿಲಿ ಅಂತ. ಕರೆದಾದ್ಮೇಲೆ ಇನ್ನು ಹಂಗೆ ಚೆನ್ನಾಗಿ ಹುಡುಗರು ಬರ್ತಾನಪ್ಪ, ಹಿಂಗೆ ಊಟ ಎಲ್ಲ ಕೊಡ್ತೀನಪ್ಪ ಅಂತ ಬಂದು ಕೇಳಿದ್ರು. ಆಯ್ತು ಸರ್ ನಾನು ಕೊಡ್ತೀನಿ ಅಂತ ಒಪ್ಕೊಂಡೆ. ತಿರ್ಗಿ ಆಮೇಲೆ ಅಲ್ಲಿಂದ ಬಂದರು, ನಿಂದೆ ಹೊಲದ ಇಲ್ಲೆಲ್ಲ ನೋಡಿದ್ರು, ಮನೆ ಕೇಳಿದ್ರು, ಮನೇನ ಕೊಡಿಸೋ ಫ್ರೀಯಾಗಿ ಇವೆಲ್ಲ ಮಾಡ್ಕೊಂಡು ಬಂದರು. ಆಮೇಲೆ ತಿರ್ಗಿ ಮನೆ ಕೊಟ್ಟರು, ಸುಷ್ಯಮ್ಮ ಅಂತ ಮನೆ ಕೊಟ್ಟರು, ಅವರು ಫ್ರೀಯಾಗಿ ಮನೆ ಬಿಟ್ಕೊಟ್ರು. ಆಮೇಲೆ ನನ್ನ ಇದು ಹೊಲ ಯಾರು ಅಂತ ಕೇಳಿದ್ರು. ತಿರ್ಗಿ ಕೇಳಾದ್ಮೇಲೆ ನಮ್ಮದೇ ಹೋಟ್ಲು ಕುಮಾರ್ ನಮ್ಮದೇ ಅಂತ ಕೇಳಕ್ಕೆ ಬಂದರು. ಆಯಿತು ಬಿಟ್ಕೊಟ್ಟಿನಿ ಬಿಡಿ ಅಂತ ಅಂದೆ. ಜಮೀನು ಬಿಟ್ಕೊಟ್ಟೆ ಮತ್ತು ನೀರು ಸೌಕರ್ಯನೂ ಕೊಟ್ಟೆ ಮತ್ತು ಊಟದ್ದು ತಿಂಡಿದು ಎಲ್ಲ ನಮಗೆ ಹೇಳಿದ್ರು. ನಾವೆಲ್ಲ ಮಾಡಿಕೊಟ್ಟು ನಮ್ಗೆ ಯಾವುದೋ ಹುಡುಗರಲ್ಲಿ ಎಲ್ಲ ತಲುವೆ ಇದು ಪಂಚಿಸ್ರು ಮತ್ತು ಊಟ ಗೀಟ ಎಲ್ಲ ಚೆನ್ನಾಗಿದೆ ಅಂತ ಬಂದು ಹೇಳಿದ್ರು. ಊಟ ಜನತಾವೆಲ್ಲ ಚೆನ್ನಾಗಿ ಬೆರೆದ್ರು. ಆಮೇಲೆ ಇಸ್ಕೂ ಬಂಡ್ರಲ್ಲಿ ಈ ದನ ಪಾನ ಅವಕ್ಕೆಲ್ಲ ಕೊಟ್ಟು ಫ್ರೀಯಾಗಿ ಜನಗಳಿಗೆಲ್ಲ ಮಾಡಿದ್ರು. ಒಂದು ಕೇಳಿದ್ರು ನಮ್ಗೆ ಹತ್ರ ಅದೇ ಮನೆ ಅಂತ ಅಂದರು ಕುಮಾರ್ ಅವರೇ. ಈಗ ಹೋಟ್ಲು ಬಿಸ್ನೆಸ್ ಆಯ್ತದೆ, ನಿಮಗೆ ಇದು ಆಯ್ತದೆ, ಅದೇನು ಹೇಳಿ ನನಗೆ ಜಮೀನು ಬಿಟ್ಕೊಡಿ ಅಂತ ಅಂದರು. ನಾನು ಜಮೀನು ಬಿಟ್ಕೊಟ್ಟೆ, ಗೀಳಿಸಿ ಎಲ್ಲ ಮಾಡಿದ್ರು. ಒಂದೊಂದೇ ಫಸ್ತುನ ತಂದು ಎಲ್ಲ ಜನ ತಾವು ಕರೆದು ಹಿಂಗೆ ಬೆಳೀತಾ ಇದ್ದೀವಿ, ಹಿಂಗೆ ಮಾಡ್ತಾಯಿದ್ದೀವಿ, ಬನ್ನಿ ನೋಡಿ ಅಂದ್ಬಿಟ್ಟು ಎಲ್ಲ ಬೆಳೆದ್ರು. ಎಲ್ಲ ಸೌಕರ್ಯನೂ ಚೆನ್ನಾಗಿ ಮಾಡಿದ್ರು. ಆಮೇಲೆ ಜನ ತಾವು ಕ್ಲೀನಾಗಿ ಎಲ್ಲ ತಾವು ಬೆಳೆದು ಅಣ್ಣ ಅಪ್ಪ ಅನ್ನೋ ಲೆಕ್ಕಾಚಾರದಲ್ಲಿ ಚೆನ್ನಾಗಿ ಅನುಕೂಲವಾಗಿ ಮಾಡಿದ್ರು. ಆಮೇಲೆ ಯಾವ್ದಾರು ಫಂಕ್ಷನ್ ಮಾಡಬೇಕಾದ್ರೂ ಬಂದು ಎಲ್ಲ ನಿಂತ್ಕೊಂಡು ಒಗ್ಗಟ್ಟಾಗಿ ಎಲ್ಲ ಹುಡುಗರು ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಬಂದು ಒಗ್ಗಟ್ಟಾಗಿ ನಿಂತ್ಕೊಂಡು ಎಲ್ಲ ಸೌಕರ್ಯನೂ ಮಾಡಿದ್ರು. ಆಮೇಲೆ ಬೆಳೆಗಳಲ್ಲಿ ಎಲ್ಲ ಕ್ಲೀನಾಗಿ ಏನು ಒಂದು ಬೆಳೆ ಇಲ್ಲ, ಎಲ್ಲ ಪ್ರತಿಯೊಂದು ಬೆಳೆನೂ ಬೆಳೆದ್ರು. ಜನಗಳನ್ನ ಒಂದು ದಿವಸ ಪ್ರೀತಿಯಿಂದ ಎಲ್ಲನೂ ಕರೆದು ಒಂದು ಸರಿ ಮೀಟಿಂಗ್ ಮಾಡಿದ್ರು. ಸಮಾಜನೂ ಕರೆದಿದ್ರು. ಮತ್ತು MLA ದೊಡ್ಡ ಫಂಕ್ಷನ್ ಮಾಡ್ಬೇಕಾದ್ರೆ MLAನೂ ಕರೆಯೋಕ್ಕೆ ಅಂತ ಹೊಂಟರು. ಆದರೂ ಹುಡುಗರಿಗೆ ಅವ್ರಿಗೆ MLA ಯಾವುದೋ ಮೀಟಿಂಗ್ ಇತ್ತಂತೆ, ನಾನು ಬರೋಕ್ಕಾಗಲ್ಲ ಅಂದರೆ ಸಮಾಜನ ಕಳಿಸಿದ್ರು. ಒಳ್ಳೆ ಫಂಕ್ಷನ್ ಜೋರಾಗೇನೆ ಇಲ್ಲಿ
ನಮ್ಮಲ್ದಲ್ಲೇ ನಮ್ಮ ಮಿತ್ರನೇ ಕ್ಲೀನಾಗಿ ಜೋರ ಮಾಡಿ ಜನಗಳಿಗೆಲ್ಲ ಒಂದು 500-600 ಜನಕ್ಕೆ ಊಟ ಮಾಡಿದ್ರು. ಖುಷಿಯಾಗಿ ಹುಡುಗರನ್ನೆಲ್ಲ ಚೆನ್ನಾಗಿ ಪ್ರೀತಿ ವಿಶ್ವಾಸದಿಂದ ಎಲ್ಲ ತೊಗೊಂಡ್ರು. ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಹಾಂ ಮೀನು ಸಾಕಾಣಿಕೆ ಮಾಡಿದ್ರು. ಗುಂಡಿ ಮಾಡಿ ನಮಗೂ ಒಂದ್ಸರಿ ಒಂದು ಜಾಸ್ತಿ ಮಾಡೋದ ಒಂದು ಸುಮಾರಿಗೆ ಮಾಡೋಣ ಅಂದ್ಬಿಟ್ಟು ಗುಂಡಿ ತೆಗೆಸಿ ಇವಾಗ ನಾವು ಮೀನು ಮಾಡಬೇಕು ಅಂತ ಇದ್ದೀವಿ. ಮತ್ತು ಸೋಲಾರ್ದು ಇದೆಲ್ಲ ತೋರಿಸಿದ್ರು. ಇವೆಲ್ಲ ಮಾಡಲೇಬೇಕು ನಾವು ಅಂತ ನಮಗೂ ಒಂದು ಏನೋ ಒಂದು ಖುಷಿಯಾಗಿ ನಮಗೀಗ ಆ ಹುಡುಗರೆಲ್ಲ ತೋರಿಸ್ಕೊಂಡಿರೋದಕ್ಕೆ ಮಾಡಿರೋದಕ್ಕೆ ನಮಗೂ ಒಂದು ಖುಷಿ ಆಯ್ತು. ಈಗ ಮಾಡೋಕ್ಕೆ ಎಲ್ಲ ಸ್ವಲ್ಪನೇ ಮಾಡಬೇಕು ಅನ್ನೋದು ಒಂದು ಖುಷಿ ನಮಗೀಗ. ಈಗ ಹುಡುಗರಿಗೆ ಮನೆ ಜಿಕೆ ಹೋಗಿದ್ರಲ್ಲ, ಅಲ್ಲಿ ಹೇಗಿತ್ತು ನಿಮಗೆ? ಅಲ್ಲೂ ಸೂಪರ್ ಮಾಡಿದ್ರು ಹುಡುಗರು. ಎಷ್ಟು ಜನ ಬಂದಿದ್ರು, ಜನನೇ ನೋಡೋಕ್ಕಾಯ್ತಿರಲಿಲ್ಲ. ನಾವು ಅಷ್ಟು ಜನ ಇದ್ರು. ತುಂಬ ಹೇಳೋರು ಬಂದು ನಾವು ಹಿಂಗೆ ಸಕ್ಕ ಜನ ಇದ್ರು. ಒಳ್ಳೆ ಫಂಕ್ಷನ್ ಮಾಡಿದ್ರು, ಒಳ್ಳೆ ಜನ ಸೇರಿಸಿದ್ರು. ಆಮೇಲೆ ನಾವು ಹೋಗಿದ್ದು, ನಾವು ಎಲ್ಲ ಹೋಗಿ ನೋಡ್ಕೊಂಡು ಒಳ್ಳೆ ಸ್ಥಾನದಲ್ಲಿ ಒಳ್ಳೆ ಇದು ತಗೋಬೇಕು, ಫೇಸ್ ತಗೋಬೇಕು, ಒಳ್ಳೆ ಹುಡುಗರು ಚೆನ್ನಾಗಿ ಹುಮ್ಮಸ್ ಮಾಡಿ ಎಲ್ಲನೂ ಕರೆಸಿ. ಮತ್ತು ಹುಡುಗರು ಬಂದು ಹೋದ್ಮೇಲೆ ಊರಿಗೆ ಏನು ಉಪಯೋಗ ಆಯಿತು ಸರ್? ಇದು ಉಪಯೋಗ ಅಂತ ನೀವು ತೋರಿಸ್ಬಿಟ್ಟು ಹೋಗಿದ್ರಲ್ಲ ಬೆಳೆಯೋಕ್ಕೆ. ಈಗ ಯಾವುದು ಇದು ಸಣ್ಣ ಪುಟ್ಟದೆಲ್ಲ ಹಾಕಿದ್ರಲ್ಲ, ಈಗ ಎಲ್ಲ ಬೆಳೆಯೋಕ್ಕೂ ನಮಗೆ ಚಕ್ರವಾಯಿ ಜನ ಈಗ ಬೋರಿರೋರು ಹುಡುಗರು ಹಂಗೆ ಬೆಳೆದಿದ್ರು, ಈ ಸ್ವಲ್ಪ ಈ ಥರ ಬೆಳೆದಿದ್ರು, ಈ ಥರ ಗಂಟು ಬೀಜ ಅದು ಇದು ಎಲ್ಲ ಬೆಳೆದಿದ್ರು. ಈಗ ನಾವು ಮಾಡೋಕ್ಕೆ ನಮಗೆ ತುಂಬ ಖುಷಿಯಾಗಿದೆ. ಧನ್ಯವಾದಗಳು.